ಜೊತೆ ಮಾತಾಡೋದಕ್ಕೆ ಬಿಜೆಪಿಯ ಗೋಮತ್ಸೂದನ್ ಕೂಡ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ. ಗೋಮತ್ಸೂದನ್ ಅವರೇ, ಬೇಳೂರು ಗೋಪಾಲಕೃಷ್ಣ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಅವಮಾನ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳೋದಕ್ಕೆ ಅದನ್ನು ಬಳಸದೆ ಅಂತ ಹೇಳ್ತಿದ್ದಾರೆ ಅವರು. ಬಿಜೆಪಿ ಯಾವತ್ತೂ ನಾಥೂರಾಮ್ ಗೋಡ್ಸೆಯನ್ನ ಸಮರ್ಥನೆ ಮಾಡಿಲ್ಲ. ಮೋದಿ ಅವರು ಯಾವತ್ತೂ ನಾಥೂರಾಮ್ ಗೋಡ್ಸೆಯನ್ನ ಸಮರ್ಥನೆ ಮಾಡಿಲ್ಲ. ಓಕೆ, ಯಾರೇ ನಾಥೂರಾಮ್ ಗೋಡ್ಸೆ ಪರವಾಗಿ ಜೈಕಾರ ಹಾಕೋರು, ಮಹಾತ್ಮ ಗಾಂಧಿ ಅವರಿಗೆ ಆ ರೀತಿಯ ಅವಮಾನ ಮಾಡಿರುವಂತವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೋಬೇಕು, ಅದರ ಬಗ್ಗೆ ಅನುಮಾನ ಇಲ್ಲ. ಓಕೆ, ಅದರ ಬಗ್ಗೆ ಬೇಳೂರು ಗೋಪಾಲ್ ಕೃಷ್ಣ ಅವರಿಗೆ ಎಷ್ಟು ಆಕ್ರೋಶ ಇದೆಯೋ ನಮಗೆ ಅದಕ್ಕಿಂತ 1 ಮಿಲಿಗ್ರಾಮು ಕಡಿಮೆ ಇಲ್ಲದೆ ಇರುವಷ್ಟು ಆಕ್ರೋಶ ನಮಗೂ ಇದೆ. ಆದರೆ ಅವ್ರಿಗಾಗಿರುವಂತಹ ಮಹಾತ್ಮ ಗಾಂಧಿ ಅವ್ರ ಮೇಲಾಗಿರುವಂತ ಈ ಅವಮಾನದ ಸೇಡಿಗೆ ನೀವು ಮೋದಿ ಅವ್ರನ್ನ ಕೊಲ್ಲಿ ಅಂತ ಹೇಳಿ ಇವ್ರೇನ್ ಕರೆ ಕೊಡ್ತಾರೆ, ಅದು ಇದಕ್ಕೆ ಎಲ್ಲಿಗೆ ಸಂಬಂಧ ಅಂತ ನನಗೆ ಅನಿಸ್ತಾ ಇಲ್ಲ. ನನಗೆ ಅದೇ ಮೋದಿ ಅವ್ರನ್ನ ಕೊಂದುಬಿಡ್ತು ಅಂತಂದ್ರೆ ಮಹಾತ್ಮ ಗಾಂಧಿ ಅವರ ಮಾಡಿರುವಂತಹ ಅವಮಾನಕ್ಕೆ ಅದು ಸೇಡು ತೀರ್ಸ್ಕೊಂಡಾಗ ಆಗೋಗ್ಬಿಡುತ್ತಾ, ಸಮಾಧಾನ ಆಗೋಗ್ಬಿಡುತ್ತಾ ಬೇಳೂರು ಗೋಪಾಲ್ ಕೃಷ್ಣಂಗೆ ಮೋದಿ ಅವ್ರನ್ನ ಗುಂಡಿಟ್ಟು ಕೊಂದು ಬಿಡ್ತು ಅಂದ್ರೆ ಸಮಾಧಾನ ಆಗೋಗ್ಬಿಡುತ್ತಾ? ಹಾಗಾದ್ರೆ ಮಾತಾಡಿ ಬೇಳೂರು ಗೋಪಾಲಕೃಷ್ಣ ಅವರೇ, ಮಾತಾಡಿ. ಹಲೋ, ಮಾತಾಡಿ. ಅಲ್ಲ ಸರ್, ರಾಷ್ಟ್ರಪಿತನಿಗೆ ಗನ್ ಇಡ್ತಾರೆ, ಹಾಗಾದ್ರೆ ಇವ್ರು ಹಂಗ ಹಿಂದೂ ಮಹಾಸಭಾ ಸಂಬಂಧ ಇಲ್ಲ ಅಂತ ಅಪರಾಧ. ಹಿಂದೂ ಮಹಾಸಭಾದವರಿಗೆ ನಮ್ಗೆ ಸಂಬಂಧ ಇಲ್ಲ ಇವತ್ತು ಹೇಳ್ತಾರೆ, ನಿಮ್ಗೆ ಮೋದಿ ಅವ್ರನ್ನ ಕೊಂದ್ಬಿಟ್ರೆ ನಿಮ್ಗೆ ಸಮಾಧಾನ ಆಗೋಗ್ಬಿಡುತ್ತಾ ಬೇಡವ್ರವ್ರೆ? ನಾನ್ ಮೋದಿ ಅವ್ರನ್ನ ಕೊಲ್ಲಕ್ ಆಗುತ್ತಾ ಅಂತ ಕೇಳಿದ್ದು, ನಾನು ಕೊಲ್ರಿ ಅಂತ ಕೊಲ್ಲಿ ಅಂತ ನೀವು ಹೇಳಿರುವಂತದ್ದು. ನೀವು ಇನ್ನೊಂದ್ ಸರಿ 2 ಸರಿ 3 ಸರಿ ಕೇಳಿ ನೀವೇನ್ ಮಾತಾಡಿದಿರಿ ಅಂತ. ನಿಮ್ಗೆ ಏನು ಮಾತಾಡಿದಿರಿ ಅಂತ ಪ್ರಜ್ಞೆನೂ ಇಲ್ಲ ರೀ ನಿಮ್ಗೆ. ನಡೆದಿರೋದು ನಿಮಗೆ ಪ್ರಜ್ಞೆ ಇಲ್ಲ ನಿಮ್ಗೆ. ನೀವು ಪ್ರಜಾಪ್ರಭುತ್ವದಲ್ಲಿದ್ದೀರಾ ಬೇಳೂರು? ನೀವು ಪ್ರಧಾನಮಂತ್ರಿ ಬಗ್ಗೆ ಈ ರೀತಿ ಗೊಂಡಿದ್ದು ಕೊಲ್ಲೋ ಮಾತಾಡ್ತೀರಾ ನೀವು? ಯು ಶುಡ್ ಬಿ ಅರೆಸ್ಟೆಡ್ ವಿತ್ ಇನ್ 24 hours. ನಾನ್ ಹೇಳಿಕೆ ಕೊಟ್ಟಿರೋದು, ಹೇಳಿಕೆ ಕೊಟ್ಟಿರೋದು ನೀವು ಪಾಕಿಸ್ತಾನದಲ್ಲಿ ಹುಟ್ಟಿದವ್ರೇನ್ರಿ? ನೀವು ಪಾಕಿಸ್ತಾನದಲ್ಲಿ ಹುಟ್ಟಿದ್ದೀರಾ ನೀವು? ಯಾರು? ನಾನೇ ಪಾಕಿಸ್ತಾನದ ಬಗ್ಗೆ ನಾನು ಇವತ್ತಿಗೆ ಯಾರಿಗೂ ಮಾತಾಡಿಲ್ಲ. ನಾನು ಮಾತಾಡಿದ ವಿಷಯ ಮಾತಾಡ್ತೀರಾ ನೀವು? ಈ ದೇಶದ ಪ್ರಧಾನಮಂತ್ರಿ ಕೊಲ್ಲೋದ್ರ ಬಗ್ಗೆ ಮಾತಾಡ್ತೀರಾ ನೀವು? ಅದೇ ಯಡಿಯೂರಪ್ಪರ ಸಿದ್ದರಾಮಯ್ಯರ ಅಯೋಗ್ಯ ಮುಖ್ಯಮಂತ್ರಿ ಅಂತ ಹೇಳಿಲ್ವನ್ರಿ? ಅಯೋಗ್ಯ ಅಂದ್ರೆ ಅಯೋಗ್ಯನೇ, ಅನುಮಾನ ಏನ್ರಿ ಬಂತು? ಕೊಲ್ಲಬೇಕು ಅಂತ ಹೇಳಿದಾರೇನ್ರಿ? ಅದಕ್ಕೆ ಅದೆಲ್ಲ ಹೇಳಿಲ್ವಾ? ನಾನು ಹೇಳಿದ್ದು ಇವರಿಗೆ ನಾನು ಹೇಳಿರೋದು ಅಷ್ಟೇ. ಏನ್ ಕೊಲ್ಲಬೇಕು ಅದು ನೀವು ಮಾತಾಡಿರೋದು ಕಾಂಗ್ರೆಸ್ ಸಭೆನಲ್ಲಿ ಏನ್ರಿ ಮಾತಾಡ್ತೀರಿ ನೀವು? ಅದನ್ನ ತಾಕತ್ತಿದ್ರು ಹೋಗ್ಬೇಕು, ಹಿಂದೂ ಮಹಾಸಭೆಗೆ ಹೋಗ್ಬೇಕು, ಅವ್ರ ವಿರುದ್ಧ ಮಾತಾಡ್ಬಿಟ್ಟು ಬರ್ಬೇಕು ನೀವು. ಮೋದಿ ಅವರ ಕೊಲ್ಲಿ ಅಂತ ನೀವು ನಾನು ಹೇಳಿರುವಂತ ವಿಚಾರ ಮಾತಾಡಿರೋದು ಕಾಂಗ್ರೆಸ್ ಸಭೆಯಲ್ಲಿ. ನಾನು ಕೊಲೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ರೀ. ಪ್ರಚೋದನೆ ಕೊಟ್ಟಿದ್ದೀರಿ ನೀವು. ಯಾರು? ನೀವು ಪ್ರಚೋದನೆ ಕೊಟ್ಟಿದ್ದೀರಿ ಕೊಲೆ ಮಾಡಿ ಅಂತ. ಕೊಟ್ಟಷ್ಟು ಪ್ರಚೋದನೆ ನಾನೇನ್ ಕೊಡ್ಲಿಲ್ಲ ಬಿಡಿ. ಅಲ್ಲ, ನಿಮ್ಗೆ ಸಮಾಧಾನ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ ಈಗ. ಒಂದು ಇವತ್ತು ಮಾಡಿದಿರಿ, ನಾನು ಏನ್ ಕೊಟ್ಟಿದ್ದೀನಿ ನಿಮ್ಗೆ ನೋಡ್ಕೊಳ್ಳಿ. ನಾನೇನಲ್ಲ ರೀ ನೋಡ್ಕೊಳ್ಳೋದು, ಇಡೀ ದೇಶ ನೋಡ್ತಾ ಇದೆ ಸ್ಟೇಟ್ಮೆಂಟ್ ಏನು ಅಂತ ಹೇಳಿ. ನಾನೇನು ಹೇಳಿಲ್ಲ, ನೋಡ್ತಾ ಇದೆ ಇವತ್ತು. ಹಾಗಾದ್ರೆ ರಾಷ್ಟ್ರ ಮಹಾತ್ಮ ಗಾಂಧಿಗಿಂತ ದೊಡ್ಡವರಾ? ಬೇಡ್ರಿ, ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡಿದ್ರೆ ಅದನ್ನ ನಾಥೂರಾಮ್ ಗೋಡ್ಸೆ ಪರವಾಗಿ ಏನೇ ಮಾಡಿದ್ರು ತಪ್ಪದು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಮೋದಿ ಅಲ್ಲರಿ ಅವಮಾನ ಮಾಡಕ್ಕೆ ಮೋದಿ ಗನ್ ತೋರಿಸಿ ಗನ್ ಹಿಡ್ಕೊಂಡು ವೈರಲ್ ಮಾಡಿದ್ದಾರೆ. ಅಲ್ಲ, ನೀವೇ ಮಾಡ್ಲಿ, ಅದನ್ನ ಮೋದಿ ಮಾಡಿದ್ದಾರೆ. ಅದನ್ನ ಮತ್ತೆ ಅದಕ್ಕೆ ಹೇಳಿದ್ದು ಗಾಂಧೀಜಿ ಅಂತವರಿಗೆ ಗನ್ ಹಿಡಿದು ವೈರಲ್ ಮಾಡಿ ಗಾಂಧಿ ಫೋಟೋ ಸುಟ್ಟಾಕ್ತೀರಿ. ಈ ತರ ಮಾಡೋದಾದ್ರೆ ನಿಮ್ ಪಕ್ಷದವರಿಗೆ ನೀವು ಮಾಡಕ್ಕಾಗತ್ತಂತ ಕೇಳಿದ್ದೀನಿ. ಬಿಜೆಪಿಗೂ ಯಾವ ಸಂಬಂಧನೂ ಇಲ್ಲ, ಎಲೆಕ್ಷನ್ ಬಂದ್ರೆ ಒಂದಾಗಿರ್ತಿರಲ್ಲ. ಅಲ್ಲ, ಯಾವ ಸಂಬಂಧನೂ ಇಲ್ಲ ಅದಕ್ಕೆ. ಮೋದಿ ಅವ್ರನ್ನ ಕೊಂದ್ಬಿಟ್ರೆ ನಿಮ್ಗೆ ಸಮಸ್ಯೆ ಆಗ್ಬಿಡುತ್ತೆ. ಈಗ ಹೇಳ್ತೀರಾ, ಅವಾಗ ಹೇಳ್ಬೋದಿತ್ತಲ್ಲ ನನ್ನ ಸಂಬಂಧ ಇಲ್ಲ ಅಂತ ಹೇಳೋದೇ ಇಲ್ಲ ಯಾವತ್ತು. ಏನ್ ಯಾವಾಗ ನಮ್ಗೆ ಗೊತ್ತಾಗಿಲ್ಲ. ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಾಗಿದೆ, ಮಹಾರಾಷ್ಟ್ರದಲ್ಲಿ ಅವ್ರ ವಿರುದ್ಧ ಕೇಸ್ ಹಾಕಾಗಿದೆ. ಅದಕ್ಕೆ ನಾನು ಹೇಳಿಕೆ ಕೊಟ್ಟಿರೋದು. ಅದಕ್ಕೆ ಹೇಳಿಕೆ ಕೊಟ್ಟಿರೋದು. ಮೋದಿ ಅವ್ರನ್ನ ತಗೊಂಡ್ಬರ್ತೀರಿ ಇದಕ್ಕೆ ನೀವು. ಹಿಂದೂ ಮಹಾಸಭಾ, ಬಜರಂಗ ದಳ ಎಲ್ಲ ನಿಮ್ದೇ ಅಲ್ಲ ಸರ್? ಬಜರಂಗ ದಳ, ಹಿಂದೂ ಮಹಾಸಭಾ ಎಲ್ಲ ನಿಮ್ದೇ ಅಲ್ವಾ? ನಾನೇನ್ ಬೇರೆ ಹೇಳ್ತಾ ಇಲ್ಲ. ಕೇಳಿಸ್ಕೊಡ್ರಿ, ಬಾಯಿ ಬಂದಂಗ್ ಮಾತಾಡೋದಲ್ಲ. ಹಿಂದೂ ಮಹಾಸಭಾ, ಬಜರಂಗ ದಳ ಎಲ್ಲ ನಿಮ್ದೇ ತಾನೇ? ನಿಮ್ಮ ಇದನ್ನೇ ಹೇಳ್ತಾ ಇರೋದು ನಾನು. ಹೇಳಿ ಸರ್, ನಾನು ಮಾತಾಡ್ತೀನಿ. ಅವ್ರನ್ನ ಗುಂಡಿಟ್ಕೊಳ್ಳಿ ಅಂತ ಹೇಳಿ ಮೋದಿ ತಗೊಂಡ್ಬರ್ತೀರ ಅದಕ್ಕೆ?
ಮೋದಿ ಸರ್ ಅವ್ರು ಹೇಳಿದ್ದೀನಿ ಸರ್, ಅಲ್ಲಿ ಇನ್ನು ಮುಂದೆ ಇನ್ನು ಹಿಂದೆ ಕೇಳಿ, ಇನ್ನು ಅದಕ್ಕಿಂತ ಮುಂದೆ ಹೇಳಿದ್ದೀನಿ ನಾನು. ಅಂತ ಹೇಳಿದವ್ರು ನೀವು ನಾನು ಹೇಳಿರೋದು ವಿಚಾರವನ್ನ ನಿಮಗಾಗಿ ಮಾಡಕ್ಕಾಗತ್ತಾ ಅಂತ ಅವ್ರು ಹೇಳಿರೋದಷ್ಟೇ. ಅವ್ರು ಸಾಹಿತ್ಯ ಅಂತ ನಾನು ಹೇಳಿಲ್ಲ. ಮೋದಿ ಜಿಂದಾಬಾದ್ ಅಂತ ಹೇಳಿದಿರಿ. ಇದೇ ಬಾಯಿನಲ್ಲಿ ಮೋದಿ ಹೆಸರು ಹೇಳ್ಕೊಂಡು ಚುನಾವಣೆಗೆ ಹೋಗಿದ್ರಿ. ಇದೇ ಬಾಯಿನಲ್ಲಿ ನೀವು ಮೋದಿ ಫೋಟೋ ಹಾಕೊಂಡು ಚುನಾವಣೆಗೆ ಗೆದ್ದಿದ್ರಿ. ನಾಚಿಕೆಯಾಗಲ್ವಾ ನಿಮ್ಗೆ? ಹೇಳಿದ್ದೇನೆ ನಾನು. ನಾಚಿಕೆಯಾಗಲ್ವಾ ನಿಮ್ಗೆ? ನಾಚಿಕೆಯಾಗಲ್ವಾ? ಮೋದಿ ಹೆಸರು ಹೇಳ್ಕೊಂಡು ಚುನಾವಣೆಗೆ ಹೋಗಿದ್ರಿ. ಮೋದಿ ಫೋಟೋ ಹಾಕೊಂಡು ಚುನಾವಣೆಗೆ ಗೆದ್ದಿದ್ರಿ. ನಿನಗೆ ನಾಚಿಕೆ ಮಧುಸೂದನ್, ನಾಚಿಕೆಯಾಗಲ್ವಾ ನಿಮ್ಗೆ? ಎಲ್ಲ ನಮ್ಗೆ ಗೊತ್ತಿದೆ. ನಾಚಿಕೆಯಾಗಲ್ವಾ ನಿಮ್ಗೆ? ನಾನು ಮೋದಿ ಅವ್ರನ್ನ ಸಾಯಿಸಿ ಅಂತ ಹೇಳಿದ್ರೆ ನಂದು ತಪ್ಪು. ನಾನು ಕ್ಷಮೆ ಕೇಳ್ತೇನೆ. ಏನ್ ಮಾತಾಡಿದ್ರಿ ಅಂತ ನಾನು ಕ್ಷಮೆ ಕೇಳ್ತೇನೆ. ಹಂಗೇನಾರು ಹೇಳಿದ್ರೆ ಅವ್ರಿಗೆ ಹೇಳಿದ್ದು ನಾನು, ಅವ್ರು ಹೇಳಿದಕ್ಕೆ ನಾನು ಹೇಳಿರೋದು ಗನ್ನು ಇಡೋದು ಆತರ ಮಾಡ್ತೀರಿ ಅಂತ ಹೇಳಿದ್ದು ಅಲ್ಲ. ನೀವು ಮಾತಾಡಿರೋದೇ ನಾನು ಹೇಳಿದ್ದು ಅದೇ ರೀ. ಬೇಳೂರವ್ರೆ, ಬೇಳೂರು ಗೋಪಾಲಕೃಷ್ಣ ಅವರೇ, ಏನೇನೋ ಮಾತಾಡಿದ್ರೆ ಬೇಳೂರು ಗೋಪಾಲಕೃಷ್ಣ ಅವರೇ, ಏನು ನಾನು ಮಾತಾಡಿಲ್ಲ. ರಾಷ್ಟ್ರಪಿತನಿಗೆ ಅವಮಾನ ಮಾಡಿದಂತವ್ರಿಗೆ ನಾನು ಈ ತರ ಹೇಳಿದ್ದೀನಿ. ನೀವು ಈ ತರ ಮಾಡಕ್ ಆಗತ್ತಾ ನಿಮಗೆ ಅಂತ ಕೇಳಿದ್ದೀನಿ ಅಷ್ಟೇ. ಬೇಳೂರು ಗೋಪಾಲಕೃಷ್ಣ ಅವರೇ, ಒಂದು ವಿಚಾರ, ಕಾಂಗ್ರೆಸ್ ಆಫೀಸಲ್ಲೇ ಹೇಳಿದ್ದೀವಿ. ನಿಮ್ಮ ಮೀಡಿಯಾದವರು ಇದ್ರು, ಪತ್ರಿಕೆ ಇದ್ರು, ಅವತ್ತೇ ಹೇಳಿದ್ದು. ನಾನು ಗಾಂಧೀಜಿಯ ಯಾವಾಗ ಸಾಯಿಸ್ತೀನಿ ಅಂತ ಎಮ್ಮ ಹೇಳಿದಾಗ ಗಾಂಧೀಜಿಯವ್ರನ್ನ ನಾನು ಬದುಕಿದ್ರೆ ಸಾಯಿಸ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದು. ಆ ಎಮ್ಮನ್ನ ಗುಂಡಾಗಿ ಸಾಯಿಸಿ ಅಂತ ಮಾತಾಡಿ. ಹೌದು, ನಾನು ಹೇಳಿದ್ದು ಅವ್ರಿಗೆ ಹೇಳಿದ್ದು. ಮೋದಿಜಿಗೆ ನಾನು ಗುಂಡ ಹಾಕಿ ಅಂತ ನಾನು ಹೇಳಿಲ್ಲ. ಆ ಎಮ್ಮನ್ನ ನೇಣಾಕಿ ಅಂತ ಹೇಳಿ ಆದ್ರೆ ಮೋದಿ ಎದುರು ಯಾಕೆ ತಗೊಂಡ್ಬರ್ತೀರಿ ನೀವು ಇದಕ್ಕೆ? ನಾನು ಹೇಳಿದ್ದಂತೆ ಮಧುಸೂದನ್ ಅವರೇ, ಕೇಳಿಸ್ಕೊಳ್ಳಿ. ನಾನು ಹೇಳಿದ್ದು ಈ ತರ ಗುಂಡಿಡಿಯೋರು ನೀವು ಆತರ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗುತ್ತಾ ಅಂತ ಕೇಳಿದ್ದೀನಿ ಅಷ್ಟೇ. ನಿಮ್ಮ ಮಗ ಪ್ರಧಾನಮಂತ್ರಿ ಅಲ್ವಾ? ಮೋದಿ ನಿಮ್ಮ ಮಕ್ಕಳ ಪ್ರಧಾನಮಂತ್ರಿ ಅಲ್ವಾ ಸರ್? ಮೋದಿ ಅವರು ಪ್ರಧಾನಮಂತ್ರಿ ಅಲ್ವಾ? ಗೌರವ ಕೊಡ್ತೀನಿ, ಈಗಲೂ ಕೊಡ್ತೀನಿ, ನಾನು ಇಲ್ಲ ಅಂತಿಲ್ಲ. ದೇಶದ ಪ್ರಧಾನಮಂತ್ರಿ ಗೌರವ ಕೊಡ್ತೀನಿ. ಆ ಸಂದರ್ಭದಲ್ಲಿ ಆತರ ಗನ್ ಹಿಡಿದಂತ ದೇಶದ ನಮ್ಮ ರಾಷ್ಟ್ರಪಿತನಿಗೆ ಅವಮಾನ ಆದಂತ ಸಂದರ್ಭದಲ್ಲಿ ಈ ತರ ಹೇಳಿದ್ದೀನಿ ಅಷ್ಟೇ.